ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಫೆಕ್ಟ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇನ್ನೂ ಕೂಡ ಕಮ್ಮಿ ಆದ ಹಾಗೆ ಕಾಣ್ತಾ ಇಲ್ಲ. ನಟ ದರ್ಶನ್ ಜೈಲು ರಾಜಾತಿಥ್ಯದ ವಿವಾದ ಮಾಸೋಕು ಕೂಡ ಮುನ್ನವೇ ಈಗ ಮತ್ತೊಬ್ಬ ಪ್ರಮುಖ ಆರೋಪಿ ಪವಿತ್ರ ಗೌಡ ಸರದಿಯಾಗಿದೆ. ನೋಡಿ, ಜೈಲಿನಲ್ಲಿ ಪವಿತ್ರ ಗೌಡಗೆ ವಿಐಪಿ ಸವಲತ್ತು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಜಿ ವಿಚಾರಣಾಧೀನ ಕೈದಿ ಸಂಧ್ಯಾ ನಾಗರಾಜ್ ಈಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾದಂತಹ ನಟ ದರ್ಶನ್ ಈಗ ಜೈಲಲ್ಲಿ ರಾಜಾತಿಥ್ಯವನ್ನ ಕೊಟ್ಟಿದ್ರು. ಈ ಮೊದಲು ಕೂಡ ಇದು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ಮತ್ತೋರ್ವ ಆರೋಪಿ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಶೇಷ ಸವಲತ್ತುಗಳನ್ನ ನೀಡಲಾಗ್ತಾ ಇದೆ ಅಂತ ಈ ಹಿಂದೆಯೂ ಕೂಡ ವಿಚಾರಣಾಧೀನ ಕೈದಿಯಾಗಿದ್ದಂತಹ ಸಂಧ್ಯಾ ನಾಗರಾಜ್ ಅವರು ಬಹಳ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಧ್ಯಾ ನಾಗರಾಜ್ ವಿರುದ್ಧ ಪವಿತ್ರ ಗೌಡ ಅವರು ದೂರು ಕೊಟ್ಟಿದ್ದಾರೆ. ಹೆಂಗೆ ಜೈಲಲ್ಲಿ ಇದ್ಕೊಂಡೇ ಈ ದೂರನ್ನ ಕೊಟ್ಟಿರುವಂತದ್ದು ಪವಿತ್ರ ಗೌಡ. ನಾವು ಈ ಪವಿತ್ರ ಗೌಡ ಅವರನ್ನ ಇನ್ನುಳಿದ ಆರೋಪಿಗಳ ರೀತಿ ನಡೆಸ್ಕೊಳ್ತಾ ಇಲ್ಲ, ಅವರಿಗೆ ಒಳ್ಳೆ ವಿಐಪಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ಲಾಗ್ತಾ ಇದೆ. ಪವಿತ್ರ ಗೌಡಗೆ ಕೆಲಸ ಮಾಡ್ಕೊಡೋಕೆ 3 ಜನ ಆಳ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಜೈಲಿನೊಳಗೆ ಕರ್ಕೊಂಡು ಹೋದ್ರೆ ಅವ್ರು ಯಾರಂತನೂ ನಾವು ತೋರಿಸ್ತೀವಿ ಅಂತ ಹೇಳಿ ಸಂಧ್ಯಾ ನಾಗರಾಜ್ ನಿನ್ನೆ ಹೇಳಿಕೆ ಕೊಟ್ಟಿರೋದು. ಹಾಗಾಗಿ ರಾಜಾತಿಥ್ಯ ಹಿಂದೆ ದರ್ಶನಕ್ಕೆ ಸಿಕ್ತಿತ್ತು, ಈಗ ಪವಿತ್ರ ಗೌಡಂಗೂ ಕೂಡ ಸಿಗ್ತಾ ಇದೆ. ನೀವು ನನ್ನನ್ನು ಒಳಗೆ ಕರ್ಕೊಂಡು ಹೋದ್ರೆ ಯಾರ್ಯಾರು ಅವ್ರಿಗೆ ಸೇವೆ ಮಾಡ್ತಿದ್ದಾರೆ, ಯಾರ್ಯಾರು ಯಾವ ಥರದ ಸೇವೆ ಮಾಡ್ತಿದ್ದಾರೆ, ಏನೆಲ್ಲ ಫೆಸಿಲಿಟಿ ಇದೆ ಅವೆಲ್ಲವನ್ನು ಕೂಡ ನಾನು ಬಹಿರಂಗ ಪಡಿಸ್ತೀನಿ ಅಂತ ಸಂಧ್ಯಾ ನಾಗರಾಜ್ ಹೇಳಿರೋದು. ಜೊತೆಗೆ ಅವ್ರಿಗೆ ಸಂಬಳ ಕೊಟ್ಟಿದ್ರ ಬಗ್ಗೆಯೂ ಕೂಡ ನಾನು ಮಾತನಾಡಿದ್ದು ನನ್ನ ಕಿವಿಗೆ ಬಿದ್ದಿದೆ. ನೀನು ಅವ್ರಿಗೆ ಸೇವೆ ಮಾಡಿದರೆ ಇಷ್ಟು ಸಂಬಳ ನೀನು ಕೊಡ್ತೀನಿ ಅಂತ ಹೇಳಿ ಮಾತಾಡಿರೋದು ಕೂಡ ನನ್ನ ಕಿವಿಗೆ ಬಿದ್ದಿದೆ. ಹಾಗಾಗಿ ಸುಮ್ಮನೆ ಆರೋಪ ಮಾಡೋಕ್ಕೆ ನಾನು ಪವಿತ್ರ ಗೌಡನ್ ಶತ್ರು ಅಲ್ಲ. ನೋಡಿ, ಜೈಲು ಸಿಬ್ಬಂದಿಗೆ ಬರುವ ಊಟವನ್ನ ಪವಿತ್ರ ಕೊಡ್ತಾರೆ ಅಂತ ಸಂಧ್ಯಾ ನಾಗರಾಜ್ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಬಹಳ ಮತ್ತೊಂದು ಕುತೂಹಲ ನಮ್ಮ ದರ್ಶನ್ ಹಾಗೆ ರೇಣುಕಾಸ್ವಾಮಿ ಅವರ ಕೇಸ್ ಡೆವಲಪ್ಮೆಂಟ್ಸ್ ಅಲ್ಲಿ. ದರ್ಶನ್ಗೆ ಈ ಹಿಂದೆ ರಾಜಾತಿಥ್ಯ ಕೊಟ್ಟಿದ್ರು, ವಿಐಪಿ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಬೆನ್ನೋವಿತ್ತು, ನನಗೆ ನೆಲದ ಮೇಲೆ ಮಲ್ಗೋಕ್ಕಾಗಲ್ಲ, ಹಾಸಿಗೆ ಬೇಕು, ದಿಮ್ ಬೇಕು, ಮನೆ ಊಟ ಬೇಕು ಅಂತ ದರ್ಶನ್ ಎಲ್ಲ ಆಯಾಮದಲ್ಲೂ ಕೂಡ ಇಲ್ಲಿ ಕೋರ್ಟ್ ಹಾಗೆ ಜಡ್ಜ್ನ ಮುಂದೆ ಮೊರೆಯನ್ನ ಇಟ್ಟಿದ್ರು, ಜೈಲಾಧಿಕಾರಿ ಮುಂದೆ. ಅದಾದ್ಮೇಲೆ ಇಲ್ಲ ವಿಐಪಿ ಟ್ರೀಟ್ಮೆಂಟ್ ಅನ್ನ ಕೊಡಕ್ಕಾಗಲ್ಲ, ಖೈದಿನೇ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಅದನ್ನ ಅವರಿಗೆ ಕೊಟ್ಟಂತ ಫೆಸಿಲಿಟಿಯನ್ನು ಕೂಡ ಕಿತ್ಕೊಳ್ಳಾಯ್ತು. ಈಗ ಪವಿತ್ರ ಗೌಡ ಅವರ ಸರದಿ. ಪವಿತ್ರ ಗೌಡ ಅವ್ರಿಗೂ ಕೂಡ ಏನೆಲ್ಲ ಫೆಸಿಲಿಟಿ ಬೇಕು, ವಿಐಪಿ ಟ್ರೀಟ್ಮೆಂಟ್ ಬೇಕು, ಎಲ್ಲವನ್ನ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಮಾಜಿ ಕೈದಿ ಏನಿದ್ದಾರೆ ಪವಿತ್ರ ಗೌಡ ವಿರುದ್ಧವಾಗಿ ಈಗ ಸಂಧ್ಯಾ ನಾಗರಾಜ್ ಹೇಳಿಕೆ ಕೊಟ್ಟಿರುವಂಥದ್ದು. ಪವಿತ್ರ ಗೌಡ ವೈಯಕ್ತಿಕ ಕೆಲಸಕ್ಕಾಗಿ 3 ಜನ ಆಳ್ಗಳಿದಾರಂತೆ ಜೈಲಲ್ಲಿ. ಊಟ ಕೊಡೋಕೊಬ್ರ ಆಗಿರ್ಬೋದು, ಬಟ್ಟೆ ಬರೆ ಆಗಿರ್ಬೋದು, ಜೊತೆಗೆ ಅವ್ರ ಜೊತೆ ಓಡಾಡೋಕೊಬ್ರ ಆಗಿರ್ಬೋದು, ಇನ್ನೇನ್ ತಕ್ಕಿದಾರೋ ಗೊತ್ತಿಲ್ಲ. ಹಾಗಾಗಿ ಈ ಜೈಲು ಸಿಬ್ಬಂದಿಗೆ ಬರುವಂತಹ ವಿಶೇಷ ಊಟ ಈಗ ಪವಿತ್ರ ಗೌಡಂಗೆ ಹೋಗ್ತಾ ಇದೆ. ಜೈಲು ಸಿಬ್ಬಂದಿಗೆ ಬರ್ತಾರಲ್ಲ, ಅಲ್ಲಿ ಕೆಲಸ ಮಾಡೋರು, ಪೊಲೀಸರು ಹಾಗೆ ಜೈಲಾಧಿಕಾರಿ, ಅವ್ರಿಗೆ ಬರೋ ಊಟವನ್ನ ಪವಿತ್ರ ಗೌಡಂಗೆ ಕೊಡ್ತಾರಂತೆ. ಹಾಗಿದ್ರೆ ಕೈದಿ ಕೊಡೋ ಊಟವನ್ನ ಯಾರು ತಿಂತಾರೆ? ಇದೀಗ ಸದ್ಯಕ್ಕೆ ಪ್ರಶ್ನೆ. ಹಾಗಾಗಿ ನನ್ನನ್ನ ನೀವೇನಾದ್ರೂ ಜೈಲಿನೊಳಗೆ ಕರ್ಕೊಂಡು ಹೋದ್ರೆ ಆ 3 ಜನ ಯಾರ ಸೇವಕರು, ಯಾರ ಆಳುಗಳು, ಅವರನ್ನ ನಾನು ನಿಮಗೆ ರಾಜಾರೋಷವಾಗಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಧ್ಯಾ ಅವರು ಆರೋಪವನ್ನ ಮಾಡಿರುವಂಥದ್ದು. ಅವರು ಕೂಡ ದರ್ಶನ್ ವಿಚಾರ ಯಾವಾಗ ದರ್ಶನ್ ಹಾಗೆ ಇಲ್ಲಿ ಪವಿತ್ರ ಗೌಡ ಜೈಲಿಗೆ ಹೋದ್ರು, ಅದರ ಹಿಂದೆನೆ ಪವಿತ್ರ ಗೌಡ ಹಾಗೆ ದರ್ಶನ್ ಹೋದ ಬೆನ್ನಲ್ಲೇ ಕೂಡ ಸಂಧ್ಯಾ ನಾಗರಾಜ್ ಕೂಡ ಜೈಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅದು ಹೆಂಗ್ ರಾಜಾತಿಥ್ಯ ಕೊಡ್ತಾರೆ, ಯಾವ ರೀತಿಯಾಗಿ ಅಲ್ಲಿನ ವಿಐಪಿ ಫೆಸಿಲಿಟಿ ಇದೆ, ಇವೆಲ್ಲವನ್ನ ಕೂಡ ಸಂಧ್ಯಾ ನಾಗರಾಜ್ ಬಹಳ ಹತ್ರದಿಂದ ಕಂಡಿದ್ದಾರೆ. ಹಾಗಾಗಿ ಹೊರಗೆ ಬಂದು ಅವರು ಅದು ಯಾರಿದ್ದಾರೆ, ಹೆಂಗ್ ಸ್ಟೇಟ್ಮೆಂಟು, ಯಾವ ಥರದ ಅವರಿಗೆ ವಿಐಪಿ ಟ್ರೀಟ್ಮೆಂಟ್ ಇದೆ, ಯಾರ 3 ಆಳುಗಳು ಅವೆಲ್ಲವನ್ನ ತೋರಿಸ್ತೀನಿ ಅಂತ ಸಂಧ್ಯಾ ನಾಗರಾಜ್ ಈಗ ಬಹಿರಂಗ ಪಡಿಸಿರುವಂಥದ್ದು.